ಇದು ಅಗಸೆ ಬೀಜನೂ ಅಂತಾರೆ ಇದಕ್ಕೆ. ನೋಡಿ, ಇವತ್ತು ಫೇಸ್ ನಾನು ಪ್ಯಾಕ್ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಫೇಸಲ್ಲಿ ಬ್ಲ್ಯಾಕ್ ಕಲರ್ ಬಂದಿರುತ್ತಲ್ಲ, ಬ್ಲ್ಯಾಕ್ ಅದೆಲ್ಲ ಹೋಗುತ್ತೆ. ಬಂಗು ಅಂತಾರೆ, ಅದು ಹೋಗುತ್ತೆ. ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ನೋಡಿ, ಇದು ಎಷ್ಟು ಶೈನಿಂಗ್ ಹೊಡಿತಾ ಇದೆಯೋ ಈ ಥರನೇ ಇರುತ್ತೆ ಸ್ಕಿನ್ಗೆ ಕೂದಲಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್. ಇದು ಎಲ್ಲದಕ್ಕೂ ಒಳ್ಳೆಯದು. ಇದು ನೋಡಿ, ಇದು ಏನು ಅಂತ ನಿಮಗೆ ಗೊತ್ತಿರ್ಬೋದು. ಇದು ಬ್ರೌನ್ ರೈಸ್ ಅಷ್ಟೇ, ಅಕ್ಕಿದು ಸಿಪ್ಪೆ ಬಿಡಿಸಿರೋದು. ಇದು ಬ್ರೌನ್ ರೈಸು. ಇದು ಬ್ರೌನ್ ರೈಸು ನೋಡಿ, 1/2 ಕಪ್ ಇದೆ. ಇದು ಅಗಸೆ ಬೀಜ 1 ಕಪ್ ಇದೆ. ಇದು ಮಾತ್ರ ಸ್ಕಿನ್ನಿಗೆ ಭಾಳ ಒಳ್ಳೆಯದಂದರೆ ತುಂಬಾ ಒಳ್ಳೆಯದಿದು. ಒಂದು ಮಿಕ್ಸಿ ಜಾಡಿ ಎತ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಬ್ರೌನ್ ರೈಸ್ ಇಲ್ಲ ಅಂದರೂ ನೀವು ವೈಟ್ ಅಕ್ಕಿನೂ ಹಾಕ್ಕೋಬೋದು, ಮನೇಲಿ ಉಪಯೋಗಿಸ್ತಾ ಇರೋಂಥ ಅಕ್ಕಿನೂ ಹಾಕ್ಕೋಬೋದು. ಇವಾಗ ನಾನು ಅಗಸೆ ಬೀಜ ಹಾಕ್ಕೊಳ್ಳೋಣ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ತರಿಯಾಗಿ ನಾನು ರುಬ್ಕೋಬೇಕು. ನಾನು ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿರಬೇಕು, ಫುಲ್ಲು ನುಣ್ಣಗಿರಬಾರ್ದು. ಈ ಥರ ತರಿಯಾಗಿರಬೇಕು. ಸ್ಕಿನ್ನಿಗೆ ಮಸಾಜ್ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ತುಂಬ ತರಿಯಾಗಿದೆ. ಇದು ಬನ್ನಿ ಹೆಂಗೆ ತಯಾರು ಮಾಡೋದು ನೋಡ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಪ್ಯಾನ್ ನೋಡಿ ಇಟ್ಕೊಂಡಿದ್ದೀರಲ್ಲ, ಇದು ಖಾರ ಆಗಿರಬಾರ್ದು. ಆ ಥರ ನಿಮಗೆ ಡೌಟ್ ಇದ್ದರೆ ನೀರು ಕಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಆಮೇಲೆ ನೀರು ಬಾಯ್ಲ್ ಮಾಡಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಇಷ್ಟು ನೀರು ಬೇಕು. 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೀರು ಕಾಯ್ತಾ ಇದೆ. ಅಗಸೆ ಬೀಜ, ಅಕ್ಕಿ, ಬ್ರೌನ್ ರೈಸು ರುಬ್ಬಿ ಪುಡಿ ಮಾಡಿ ಇಟ್ಟಿರೋಂಥ ಮಿಶ್ರಣನ ಒಂದು 2 ಸ್ಪೂನು ಇದರಲ್ಲಿ ಹಾಕ್ಕೊತೀನಿ. ಇದು ಜಲ್ಲಿ ಮಾಡ್ತಾಯಿದ್ದೀನಿ ನಾನು. ಜಲ್ಲಿ ಮಾಡಿ ಪೇಸ್ಟ್ ಪ್ಯಾಕ್ ಮಾಡ್ಕೊಳೋದು ಭಾಳ ಚೆನ್ನಾಗಿರುತ್ತೆ. ಅಂದರೆ ಭಾಳನೇ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಜಾಸ್ತಿ ನೋಡು, ಒಂದು 2 ಸ್ಪೂನ್ ಮಾಡಿ ಇಟ್ಕೊಂಡ್ರೆ ಒಂದು 5 ರಿಂದ 6 ಟೈಮ್ ನೀವು ಹಾಕ್ಕೋಬೋದು. ದಿನಕ್ಕೆ 1 ಟೈಮ್ ಹಾಕ್ಕೋಬೇಕು, ಡೈಲಿ ಯೂಸ್ ಮಾಡಬೇಕಂದ್ರೆ ನೀವು. ಆಮೇಲೆ 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಹಾಕ್ಕೋಬೋದು. ಒಂದು 2 ವಾರ ಡೈಲಿ ಹಾಕ್ಕೋಬೇಕು ನೀವು. ಆವಾಗ ನೋಡ್ಬೇಕು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಜಲ್ಲಿ. ಇದು ಮಾಡಿ ನಾವು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇವಾಗ ಮಂಗು ಅಂತ ಫೇಸಲ್ಲಿ ಬಂದಿರುತ್ತೆ, ಆ ಮಂಗು ಇರಲ್ಲ, ಹೋಗ್ಬಿಡುತ್ತೆ. ನಿಧಾನವಾಗಿ ಹೋಗ್ಬಿಡುತ್ತೆ. ಅದು ಹಚ್ತಾ ಇದನ್ನು ನೀವು ಏನಿಲ್ಲ, ಫೇಸಲ್ಲಿ ಹಚ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಫುಲ್ಲು ಡ್ರೈ ಆಗುತ್ತೆ. ಆವಾಗ ನೀವು ಫೇಸ್ ವಾಶ್ ಮಾಡ್ಕೋಬೋದು. ತಣ್ಣಗಿರೋಂಥ ನೀರಲ್ಲಿ ಮಾಡ್ಕೋಬೇಕು, ಬಿಸಿ ನೀರು ಬೇಡ. ನೋಡಿ, ಜಲ್ಲಿ ಸೂಪರಾಗಿ ರೆಡಿ ಆಗ್ತಾಯಿದೆ. ಇವಾಗ ಏನಿಲ್ಲ, 5 ರಿಂದ 10 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು. ಸೂಪರಾಗಿರೋದೊಂದು ಜಲ್ಲಿ ರೆಡಿ ಆಗುತ್ತಿದ್ದು. ಸ್ಕಿನ್ನಿಗೆ ನೀವು ಕೈಗೂ ಹಚ್ಕೋಬೋದು. ಹಿಂದುಗಡೆ ಕತ್ತಲ್ಲಿ ಚೈನ್ಗೀನೆಲ್ಲ ಹಾಕಿ ಕರ್ರಗಾಗಿರುತ್ತೆ, ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತಿದ್ದು. 5 ರಿಂದ 10 ನಿಮಿಷ ಚೆನ್ನಾಗೇ ಮಾಡಿದರೆ ನೋಡಿ ಈ ಥರ ಸೂಪರಾಗಿರೋಂಥ ಜಲ್ಲಿ ತಯಾರಾಗುತ್ತೆ. ನೀವು ಹಾಕಿ ನೋಡಿ, ಸ್ಕಿನ್ನಿಗೆ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಪ್ಲೈ ಮಾಡಿ, ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಏನು ಮನೇಲಿರೋಂಥ ವಸ್ತುನೇ ತೊಗೋಬೋದು ನೀವು. ನೋಡಿ, ಅಗಸೆ ಬೀಜ ಎಲ್ಲ ಶಾಪಲ್ಲಿ ಇವಾಗೆಲ್ಲ ಸಿಗುತ್ತೆ ಅದು. ನೋಡಿ, 2 ಸ್ಪೂನ್ ಪುಡಿ ಹಾಕಿ ಒಂದು 5 ರಿಂದ 6 ಸ್ಪೂನ್ ನೀರು ಹಾಕಿದ್ದೀನಿ. ನೀವೊಂದು ನೀರು ಕಡಿಮೆ ಅನ್ನಿಸ್ತಂದ್ರೂ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು. ಇವಾಗ ಇದು ಜಲ್ಲಿ ರೆಡಿಯಾಗಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಸೂಪರಾಗಿರೋಂಥ ಜಲ್ಲಿ ರೆಡಿಯಾಗಿದೆ. ಹಿಂಗಿರುತ್ತೆ ನೋಡಿ, ಈ ಥರ ಬರ್ಬೇಕು. ಅದಕ್ಕೆ ಚೌಟಿಂದ ಬೀಳೋದೇ ಇಲ್ಲ, ನೋಡಿದ್ರ. ಸೂಪರಾಗಿರೋ ಜಲ್ಲಿ. ಕಡಿಮೆ ಉರಿಯಲ್ಲಿ ಈ ಜಲ್ಲಿ ನೀವು ತಯಾರು ಮಾಡ್ಕೋಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೋಬೋದು. ಈ ಥರ
ಪ್ಯಾನ್ ಇದ್ದರೆ ಅದರಲ್ಲೂ ನೀವು ಮಾಡ್ಕೋಬೋದು. ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ನಾನು ನೋಡಿದ್ರಾ ಇದನ್ನು ಇದೇ ಥರ ರುಬ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಬೋದು. ಫ್ರಿಜ್ಜಲ್ಲಾರ ಇಡ್ಬೋದು, ಆಚೆನಾರ ಇಡ್ಬೋದು. ಏನಿಲ್ಲ ಅಂದರೆ ಇದು 1 ತಿಂಗಳು ಬರುತ್ತೆ ನೋಡಿ. ತಣ್ಣಗಾದಮೇಲೆ ನಾವು ಈ ಥರ ಜೆಲ್ಲಿ ಬರುತ್ತಿದ್ದು. ಇದು ಏನಿಲ್ಲ ಅಂದರೆ 2ರಿಂದ 3 ದಿನ ಆಗುತ್ತೆ. ಈ ಥರ ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತಿದ್ದು ನೋಡಿ. ಸ್ಕಿನ್ನಿಗೆ ಹಾಕಿ ನೋಡಿ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಬರೆದಾಕಿ ನನಗೆ ಯಾವ ಥರ ಬರುತ್ತಂತ. 1 ತಿಂಗಳು ಯೂಸ್ ಮಾಡಿ ನೋಡಿ. ಸೂಪರಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಭಾಳ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಕೈಗೆ ಅಂಟಲ್ಲ, ಹಿಂಗೆ ಹಿಡ್ಕೊಂಡ್ರೆ ಆ ಥರ ಆಗಬೇಕು. ನೀವು ಫೇಸ್ಗೆ ಹಾಕುವಾಗ ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ಫೇಶು ತೊಳೆದ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೋಬೋದು. ತುಂಬ ಗಟ್ಟಿ ಅನ್ನಿಸ್ತಂದ್ರೂ ಸ್ವಲ್ಪ ಕೋಲ್ಡ್ ನೀರಿದ್ರೆ ನೀವು ಚೆನ್ನಾಗಿ ಇದು ಮಾಡಿಕೊಂಡು ಕೈಯಲ್ಲಿ ಹಾಕ್ಕೊಂಡು ಅಂಗೈಯಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ. ವಿಡಿಯೋ ಕ್ಲಿಕ್ ಮಾಡಲಿಲ್ಲಂಗೆ ವಿಡಿಯೋ ನೋಡಿ. ವಿಡಿಯೋ ಓಡಿಸ್ಬೇಡಿ. ವಿಡಿಯೋ ಓಡಿಸ್ಲಿದಂಗೆ ವಿಡಿಯೋ ನೋಡಿ. ನಮಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕಿ. ನಾವು ಮಾಡಿರೋಂಥ ವಿಡಿಯೋಗಳು ಬರ್ತವೆ. ಇದನ್ನು ಟ್ರೈ ಮಾಡಿ ಪ್ಲೀಸ್, ಬಿಡಬೇಡಿ ನೋಡಿ. ಯಾರಿಗೆ ಮುಖದಲ್ಲಿ ಬಂಗಿದೆಯೋ, ನನಗಿದೆ, ನಾನು ಮಾಡ್ಕೊಂಡಿದ್ದೀನಿ, ಇದನ್ನು ನಾನು ಯೂಸ್ ಮಾಡ್ತೀನಿ. ಬಂಗಿಲ್ದವ್ರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತಿದ್ದು. ಸ್ಕಿನ್ ನೋಡಿ, ನೀವು ಮಾಡಿ ನೋಡಿ ನೀವು.